ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಹೊರಟಿದ್ದೀವಿ ಹಿರಿಯೂರ ಹತ್ರ ಈಡನ್ ಫಾಲ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಕಮೆಂಟ್ ಮಾಡಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದೆ ಅಣ್ಣ. ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಮತ್ತೆ ಯಾರ್ಯಾರು ಹಿರಿಯೂರ ಹತ್ರ ಇದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ಹಿರಿಯೂರ ಹತ್ರ ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂತ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ. ಎಲ್ಲ ಆ್ಯಂಡ್ ಫಾಲೋ ಮಾಡಿ, ಲೈಕ್ ಆ್ಯಂಡ್ ಶೇರ್ ಖಂಡಿತ ಮಾಡಬೇಕು ಫ್ರೆಂಡ್ಸ್. ನೀವೆಲ್ಲರೂ ಕೂಡ ಇವಾಗ ಹೊರಟಿರೋದು ಉಳಿಯಾರ ಹತ್ರ. ಉಳಿಯಾರ್ಗೆ ಹೋಗಿ ತಿಂಡಿ ತಿಂದು ನೆಕ್ಸ್ಟ್ ಸ್ಟಾಪ್ ಹಿರಿಯೂರು. ಆ್ಯಕ್ಚುಲಿ ಇವಾಗ ಟೈಮ್ ಬಂದ್ಬಿಟ್ಟು 9 ಗಂಟೆ. ವೆದರ್ ಮಾತ್ರ ಸೂಪರ್ ಆಗಿದೆ. 9 ಗಂಟೆ ಅನ್ನಿಸ್ತದೆ ಇಲ್ಲ, ಮಾನ್ಸೂನ್ ರೈಟ್ ಥರ ಸೂಪರ್ ಫೀಲ್ ಆಗ್ತಿದೆ. ಮಾತ್ರ ಒಳ್ಳೆ ಮಳೆ ಬರ್ತಿದೆ. ಹೋಗಕ್ಕೆ ಮಾತ್ರ ಸೈಕ್ ಆಗಿದೆ. ಎಲ್ಲ Few moments later. ಗುರು, ಈ ನನ್ನ ಮಕ್ಕಳು ಇಬ್ರು ಬಂದ್ಬಿಟ್ಟು ಬುಲಾರ ಗಾಡಿ ತಂದ್ಬಿಟ್ಟು ನಮಗೆ ಮಾಡಿರೋ ಗತಿಯ. ನಾವು ಹೆಂಗೋ ಫೋಟೋ ಶೂಟ್ ಮಾಡ್ಕೊಂಡು ನಿಂತಿದ್ದು, ನಾವು ಪೊಲೀಸ್ ಬಂದ್ವು ಅಂತ. ಗುರುವೇ ಸೀನಾ, ಒಂದ್ ಸ್ವಲ್ಪ ಮಕ ತೋರ್ಸೋ. ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್. ಗಾಡಿ ಸ್ಟಾರ್ಟ್ ಮಾಡು. ಹೊತ್ತು ನೋಡಿ ಗಾಬರಿ ಮಾಡಕ್ದಲ್ಲ ಸೀರಾಲಿ ಬಂದು ಮಾಸ್ಕ್ ಹಾಕೊಂಬಂದು ಈಗ ದುಡ್ಡು ಕೊಟ್ರಿ ಅಂದಿದ್ರೆ ಸುಮ್ ಕೊಟ್ಬಿಡವು. ಹೊಡೆದೇ ಹೋಗ್ಬೋದಾಯ್ತು ಅಂತೀಯ. ಗುರು, ಗಾಡಿ ಎಲ್ಲ ಹಿಂಗೆ ಆನ್ ಮಾಡ್ಕೊಂಡು ಗ್ಲಾಸ್ ಎಲ್ಲ ಕೊಟ್ಟು ನಮ್ ತಾಯಣ್ಣ ನಾವ್ ಹಿಂಗ್ ಹೋಗ್ಬಿಡವು. ಈಗ ಗಾಡಿ ಮತ್ತೆ ಆನ್ ಮಾಡಿದೀವಿ ವಿಡಿಯೋಗೋಸ್ಕರ. ಎಲ್ಗ ಹೋಗ್ತಿದ್ದೀರಲ್ಲ? ಎಲ್ಗ ಹೋಗ್ತಿದ್ದೀರಾ? ಎಲ್ಲಿ? ಓಹೋ, ಗಂಧಕೆರೆ. ಎಲ್ಲಾರನು ಗಾಬರಿ ಮಾಡಾಕ್ಬಿಟ್ಟಿದ್ದ. ನಾವು ಪೊಲೀಸ್ ಬಂದ್ವು ಅಂತ ಗಾಡಿ ತಗೊಂಡು ತಂದ್ ಬೇರೆ ಮುಂದಕ್ಕೆ ನಿಲ್ಸವ್ರೆ ನನ್ನ ಮಗ. ಬೇಡ ಗಣಪ್ಪ. ಹಿರಿಯೂರು ಸಿಗೆ ಹಟ್ಟಿ. ಇಲ್ಲೆಲ್ಲ ನೀರಾರಿ ಇದ್ದಲ್ಲ ಎಲ್ಲಣ್ಣ? ಹೆಂಗೆ ರೋಡ್ ಐತಲ್ಲ, ರೋಡ್ ಮ್ಯಾಕೋನಾ? ಮೇಲಕ್ಕೇನೆ. ನೀರೈತ? ಹೌದಾ? ಏನ್ ಜಾಗದ ಹೆಸ್ರಣ್ಣ? ಜಾಗದ ಹೆಸ್ರೇನು? ವಜ್ರ. ಯಾವ್ದೇ ಅವ್ರದ್ದು ವಜ್ರ? ರಾಮಪ್ಪ ಅಂತನಾ? ಸರಿ, ಒಂದೇ ದಾರಿಗೆ. ಸರಿ ಅಣ್ಣ, ಆಯ್ತು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಬಲೆ ಆಕ್ಚುಲಿ ಗುರು, ರೋಡ್ ತಪ್ಪು ಬಂದ್ಬಿಟ್ಟಿದೀವಿ ಅಂತ ಅನಿಸ್ತೈತೆ. ಇಲ್ಲಿ ಎಲ್ಗೂ ಹೋದ್ರೂ ಬರೀ ಗುಡ್ದೊಳಗೆ ಹೋಗ್ತಿದೀವಿ ಸೀದಾವ. ರೋಡ್ ಎಲ್ಲೈತ್ರಿ, ಫಾಲ್ಸ್ ಎಲ್ಲೈತ್ರಿ. ನಮ್ ಧನು ಪಾಪ ಇಡನ್ ಫಾಲ್ಸ್ ಸಾಕದಾಗೈತೆ, ನೋಡ್ಕೊಂಬರ್ರಿ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ನಾವು ಎಲ್ಲೋ ತಗ್ಲಾಕೊಂಬಿಟ್ಟಿದೀವಿ ಬ್ರೋ, ಸಿಗಾಕೊಂಬಿಟ್ಟಿದೀವಿ ಬ್ರೋ. ಎಲ್ಲೋದ್ರು ದಾರಿ ಸಿಗ್ತಿಲ್ಲ. ಕಳೆದೋಗಿದೀವಿ. ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಿ ಬಂದಿದೀವಿ, ಯಾಕೆ ಬಂದಿದೀವಿ, ಯಾರು ಕರ್ಕೊಂಡ್ಬಂದ್ರು, ನಾವೇ ಏನು ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಓ ಇಲ್ಲೇ ಕಣ್ರಿ. ಸಿಕ್ತು ಇಲ್ಲೆಲ್ಲ ಪಕ್ಕ ಜನ ಬಂದವ್ರೆ ಅಂತ.
ನೀರು ಹರಿಯೋ ಸೌಂಡ್ ಕೇಳಿಸ್ತೈತೆ ಅನ್ಸುತ್ತೆ. ಇಲ್ಲೆಲ್ಲ ಪ್ಲಾಸ್ಟಿಕ್ ತಟ್ಟೆ ಎಲ್ಲ ಬಿದ್ದೈತಲ್ಲ ಸರಿ ಕಣ್ರಿ. ಸಿದ್ದೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ. ಏ ಬರ್ರ ಇಲ್ಲೇ ಕಣಜ ನಡ್ರಿ ಬ್ರೋ. ನೀರು ಹರಿಯೋ ಸೌಂಡು ಕೇಳಿಸ್ತೈತೆ. ಇಲ್ಲೆಲ್ಲ ತಗ್ಲಾಕೊಂಬಿಟ್ಟಿದ್ದೀವಿ ಅಂತ ಅಂದ್ಕೊಂಬಿಟ್ಟಿದ್ದು ಕೇಳಿಸ್ತೈತೆ. ನೀರು ಹರಿಯೋದು ಇದೇ ಜಾಗ ಕಣ್ರಿ. ನಾನೇ ಹೇಳ್ತಿರೋದು. ನೀರು ಹರಿತೈತಲ್ಲ ಎಲ್ರಿ? ಸೊ ಎಲ್ಲ ಖಾರ ರುಬ್ಬದೆಲ್ಲ ನೀರೇ ಹರಿತಿಲ್ಲ. ಓ ಅಂತಡ್ರಿ, ಒಳಕಲ್ಲೆಲ್ಲ ಐತೆ. ಇಲ್ಲೂ ಮೆಟ್ಲಿಕೆ ಎಲ್ಲ ಇದಾವೆ. ಜೋರಾಗಿ ನೀರು ಹರಿಯೋ ಶಬ್ದದ ಥರನೇ ಕೇಳಿಸ್ತೈತೆ. ಗಾಳಿನೇನಪ್ಪ? ಇದಕ್ಕೇನು ಇಲ್ರಿ ಕಳಗಿಳ್ದು ಹೋದ್ವೇನ್ರಿ ನಾವು ಬಂದು. ಇದೇ ನೀರು ಹರಿಯೋದು. ಮತ್ತೆ ಅವನೇನೋ ಹೊತ್ತದು ಪತ್ತದು ಅಂತೆಲ್ಲ ತೋರಿಸ್ತಾ. ಇದೇ ಹತ್ತದು. ಯಾವ್ದು ಹತ್ತದು ಇದು. 2 hours later. ಸರಿ ಸುಮ್ಮನಿರ್ಬೇಡ. ಅಲ್ಲೆಲ್ಲ ಸಮ ತಟ್ಟಿರೋ ಗಾಳಿ ಮಾಡಿ ಒಂದು ಸುಮ್ಮನಿರ್ಗುರು. ಅಲ್ಲೇ ಗುರು ಹರಿಯೋದು ನೀರು. ಹಾ ನೋಡು ನೆಲ ಗುದ್ದ ಹೇಳ್ತೀನಿ. ಏ ನೀರು ಮಸ್ತಾಗೈತೆ. ನೀರಿಲ್ಲ ಅಂತ ಹೊಡ್ಕೊಂತಿರಲ್ಲ. ಹರಿತಿಲ್ಲ ಅಂತ ಹೇಳ್ರಿ. ಕಾಯನ ಬರುತ್ತಾ? ನೀರು ಬೋರಿನ ಕಣ ಆನ್ ಮಾಡಕ್ ಹೇಳ್ರಿ. ಅಲ್ಲ ಮಾರಿನ ಕಣ ನೀರು ಏನದು ಹಿಂಗ್ ಸಕ್ಕದಾಗೈತಳೆ. ಸಿದಾ ಮೀನ್ ಹಿಡ್ಕೊಂಡು ಹೋಗಲ್ಲ ಸಾಗಿವಂತೆ. ಶಶಾಂಕ್ ಎಲ್ಲಿದೀಯಪ್ಪ? ಇದೇನಿದು ಲೇ ಎಲ್ಲೋದ್ನಲ್ಲ ಅವನು. ನಮಗೆ ಅಂದ್ರೆ ಎಲ್ಲ ಕಂಡ್ರಿ. ಅದು ಕಾಯಿ, ಇದು ಹೊಂಗೆಕಾಯಿ. ಬತ್ತಿಲ್ವಲ್ ಗುರು ನೀರು ಜೋರಾಗಿ ಸಾಕಾತ. ವಿಡಿಯೋ ಕಟ್ ಮಾಡ್ಬಿಡು. ಒಳಗೆ ಬಂದಿದ್ದು ಹಂಗೆ ಸೀದಾ ಹೈವೇಲೆ ಕನೆಕ್ಟ್ ಮಾಡಿ ಮಾರಿನ ಕಣ ಅಂತ ಇಲ್ಲಿ ಬಂದಿದೆ ತೋರಿಸ್ಬೇಡ, ಯಾರಿಗೂ ಅವಮಾನ ಆಗುತ್ತೆ ಮೇಲೆ. ಆಕ್ಚುಲಿ ಫ್ರೆಂಡ್ಸ್ ನೀರು ಇದಾವೆ ಅಂತ ಬಂದು ಇಲ್ಲೆಲ್ಲ ತಗ್ಲಾಕೊಂಬಿಟ್ಟಿದೀವಿ. ಈ ನನ್ನ ಮಗ ಹೋಗಿ ಎಲ್ಲೋ ಹೊತ್ತೇನಲ್ ಗುರು ಇವನು. ಶಶಾಂಕು ಎಲ್ಲಿದ್ದಿಲ್ಲ? ಗುರು ಇಲ್ಲಿ ಇನ್ನೂ ಚೆನ್ನಾಗೈತೆ ಕಣ್ ಗುರು. ಆಕ್ಚುಲಿ ಹಾ ಇಲ್ಲೇ ಕಣ ನೀರು ಹರಿಯೋದು. ಇನ್ನೂ ಮೇಲೆ ಐತೆ, ನಿಮ್ಗೆ ಕಾಣ್ತಿಲ್ಲ ಅಲ್ವಾ? ದೇವರನೇ ಕಾಣ್ತಿಲ್ಲ. ಇಲ್ಲಿ ಇನ್ನೂ ಸಖತ್ತಾಗೈತೆ. ಇಲ್ಲಿ ನೀರು ಹರಿತಿಲ್ಲ ಅಷ್ಟೇ. ಸುನಾಗು ನಿಧಾನ. ಆಕ್ಚುಲಿ ಇಲ್ಲೆಲ್ಲ ಬಂದ್ವು ನೀರೈತೆ ಅಂತ. ಇಲ್ಲೊಂದು ತೊಟ್ಟು ನೀರಿಲ್ಲ, ಬರೀ ನೀರು ಬರಂಗಿದ್ರೆ ವ್ಯೂ ಸಖತ್ತಾಗಿರೋದು. ಫ್ರೆಂಡ್ಸ್ ಯಾರಾದರೂ ಬರೋದಾದ್ರೆ ನೀರು ಬರೋ ಟೈಮ್ನ ಕೇಳ್ಕೊಂಡು ನಿಧಾನಕ್ಕೆ ಬರ್ರಿ.
ಗುರು ಹೆಂಗೆ ನಾವು ಬಂದು ಕಂಡಿಡ್ದಿದ್ದು ಜಾಗ ಹತ್ರ ಅಂದ್ರೆ ಗುಳ ಆಡ್ತೀರ ಇವನು ಒಬ್ರು ಮಕ್ಳು ಅಂತ ಬಿಡ್ಕಂತಾನೆ ಇವನು. ಹೆಂಗ ಇನ್ನೂ ಮೇಲಕ್ಕೆ ಹೋಗ್ಬೋದು ಚೇತಾ, ಸಾಕತ್ತಾಗೈತೆ. ನಮ್ಮ ಹುಡ್ಗ ಎಲ್ಲೆಲ್ಲೋ ಮೇಲೆಲ್ಲ ಹತ್ತಕ್ ಹೋಗ್ತಾವನೆ, ಬಿದ್ರೆ ಒಂದ್ ಬಿಯರ್ ಬಾಟ್ಲು ತುಂಬಿಲ್ವಲ್ ಗುರು, ಅಷ್ಟು ಜೋರಾಗಿ ನೀರು ಬರ್ತಿದಾವೆ ನೋಡ್ರಿ. ಬಿಯರ್ ಬಾಟ್ಲು ತುಂಬಿಲ್ಲಪ್ಪ, ಇನ್ನೇನ್ ತುಂಬುತ್ತೆ ಹೇಳ್ರಿ ನೀರಾಗಿ. ಫ್ರೆಂಡ್ಸ್ ಯಾವಲಾರ ಬರೋದಾದ್ರೆ ಸಿಕ್ಕಾಬಟ್ಟೆ ನೀರ್ ಬರುವಾಗ ಬಂದ್ಬಿಡ್ರಿ, ಸಕ್ಕತ್ತಾಗಿರುತ್ತೆ ವ್ಯೂ. ಚೇತನ್ ಅಯ್ಯೋ ಬೆಳಬೆಳಗ್ಗೆ ಹೆಂಗೋ ಮನ್ಲಿ ಮನೆ ಕಣವಪ್ಪ, ಏನೋ ಪ್ರಕೃತಿ ಸೌಂದರ್ಯ ಸವಿಬೇಕು. ಪ್ರಕೃತಿ ಸೌಂದರ್ಯ ಸವಿಬೇಕು ಅಂತಾರೆ. ಪ್ರಕೃತಿ ಸೌಂದರ್ಯವ ಇಲ್ಲಿ ಏನೈತಪ್ಪ, ಬೆಳಕಾಳು ಏನೂ ಇಲ್ಲ ನೋಡ್ರಿ. ಕೆಳಗ್ ತೋರಿಸ್ರಿ ನೋಡ್ರಿ, ನೀರು ಹೋಗಕ್ ಚೆನ್ನಾಗಿದೆ ದಾರಿ, ಸಖತ್ತಾಗೈತಿ ನೀರು ಜಾಗ. ಆದ್ರೆ ನೀರಿಲ್ಲ. ಜುಲೈ ತಿಂಗಳಪ್ಪ, ಭಾರಿ ಮಳೆ ಆಗ್ಬೇಕು. ಎಲ್ಲ ಹಸಿರಾಗೈತಿ, ನೀರ್ ಮಾತ್ರ ಇಲ್ಲ. ಟವರ್ ಇಲ್ಲ ಇತ್ಕೊಂಡ್ರಿ, ಟವರ್ ಜಿರಾಫೆ ನೀನೇ ಮಚ್ಚಿ ಕಲ್ಲು ಬಂಡೆ ಒಳಗೆ ಮರ ಹುಟ್ಟೈತ್ ಕಣೋ, ಬಾರೋ. ಮರದೊಳಗ್ ಬಂಡಿಲ್ವಾ? ಬಂಡೆ ಒಳಗೆ ಗಿಡ ಮರ ಹುಟ್ಟೈತ್ ನೋಡು. ಸಂಶೋಧನೆ ಚೇತನ್ ಅವರಿಂದ. ಆಮೇಲೆ ಈ ಅಂಗಲ್ಲ ಗಿಡಿ ಒಂಚೂರು ಇಡಿ ಅದ ಹೆಂಗೆ ಫಂಕ್ಷನ್ ಕಂಡ ಜಿರಾಫೆ ಕಣ್ಣಂಗ, ಸಿಂಹ ಕಂಡಂಗ ಕಾಣತಿ. ಚಿಮ್ಮ ಮೀವು ಮನೆ ಕಂಡೈತಿ ನಿಮ್ಮೂರ್ ಕಡೆಗೆ ತಿನ್ನಾಕಿಲಿ. ನಾನು ಹೊರಡುವಾಗ್ಲೇ ಹೇಳ್ದೆ ಗುರು, ಅಲ್ಲಿಗೆ ಹೋದ್ರೆ ಹೊಟ್ಟೆ ಸೀಚೆ ತಗೊಳ್ರಿ ಅಂತ. ನೀನು ಅಲ್ಲಿ ಚೆನ್ನಾಗಿಲ್ಲ ಇಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಇನ್ ಎಲ್ಲಿ ತಣಕ ಆಗತ್ತೆ ನೋಡು. ಇನ್ನೂ ಬಿಸ್ಲರಿ ಇಂತ ಬಿಡ್ಕಂತಾನೆ. ಅಯ್ಯೋ ಕರ್ಮ ಗುರು, ಇಳಿರಪ್ಪ. ಇಲ್ಲ ಅದ್ ಕಲ್ ಚೆನ್ನಾಗೈತಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.